ಸೈನ್ಯಡಿ ಅಭಿವೃದ್ಧ್ಯರ್ಥಂ ಶ್ರೀ ಸ್ವಾಮಿನಃ ಸುನಿರೋ ಅಷ್ಟೋತ್ತರ ದಯಮಾಡಿ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವಂಥ ಕಲ್ಯಾಣಗಿರಿಯ ಕಲ್ಯಾಣ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವದ 13ನೇ ವರ್ಷದ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೀನಿ. ಈ ಭಾಗದಲ್ಲಿ ಹಿಂದೂಗಳನ್ನು ಒಟ್ಟು ಮಾಡ್ತಾ ಇರುವಂಥ ಈ ಭಾಗದಲ್ಲಿ ಈ ದೇವರನ್ನು ಹರಸ್ಕೊಂಡ್ರೆ ತಮಗೆ ಇಲ್ಲಿ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವಂಥ ಬಹಳ ನಂಬಿಕೆಯಿಂದ ಜನ ಬಂದು ಇವತ್ತು ಲಕ್ಷ ದೀಪೋತ್ಸವದಲ್ಲಿ ಭಾಗಿಯಾಗ್ತಾರೆ. ಈಗಾಗಲೇ ಈ ದೇವಸ್ಥಾನ ನಮಗೆ ಗೊತ್ತಿದೆ. ಪ್ರತಿ ಶನಿವಾರ ನಡೀತಾ ಇರುವಂಥ ಲಕ್ಷ್ಮೀ ಉತ್ಸವ ಏನಿದೆ, ಲಕ್ಷ್ಮೀ ದೇವರ ಉತ್ಸವದಲ್ಲಿ ಅನೇಕ ಜನ ಪ್ರಾರ್ಥನೆಗಳನ್ನ ಮಾಡ್ಕೋತಾರೆ. ಕಾಯಿಲೆಯಿಂದ ಹಿಡಿದು ಮದುವೆ ಆಗುವವರೆಗೆ ಮನೆ ಕಟ್ಟಬೇಕು ಅಂತಿದ್ದರೆ ಉಪನಯನ ಮತ್ತು ಮದುವೆಗಳಿಗೆ ವಿಶೇಷವಾಗಿ ಜನ ಬಂದು ಇಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಯಾರ್ಯಾರು ಏನೇನು ಪ್ರಾರ್ಥನೆ ಸಲ್ಲಿಸ್ತಾರೆ ಆ ಎಲ್ಲ ಪ್ರಾರ್ಥನೆಗೂ ಲಕ್ಷ್ಮೀದೇವಿಯವರು ಅದಕ್ಕೆ ಅನುಗ್ರಹವನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ದೇವಸ್ಥಾನ ಬಹಳ ಆ ಒಂದು ಕಾರಣಕ್ಕೆ ಭಾಳ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಈ ಭಾಗದ ನಮ್ಮ ಪಕ್ಷದ ಒಬ್ಬ ನೇತಾರರು ಗಿರಿಧರ್ ಅವರ ನೇತೃತ್ವದಲ್ಲಿ ದೇವಸ್ಥಾನ ಅಚ್ಚುಕಟ್ಟಾಗಿ ಮತ್ತು ಅಭಿವೃದ್ಧಿ ಎಲ್ಲದಕ್ಕಿಂತ ಈ ಒಂದು ಹಿಂದೂ ಧರ್ಮದ ದ್ಯೋತಕವಾಗಿ ಈ ದೇವಸ್ಥಾನ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ದೇವಸ್ಥಾನ 13 ವರ್ಷಗಳಿಂದ ಇಲ್ಲಿ ಲಕ್ಷ ದೀಪೋತ್ಸವ ನಡ್ಕೊಂಡು ಬರ್ತಾ ಇದೆ. ಸಾಕಷ್ಟು ಜನ ಬಂದು ಇಲ್ಲಿ ದೀಪಗಳನ್ನು ಹಚ್ತಾ ಇದ್ದಾರೆ. ಭಾಳ ವಿಶೇಷ ಏನಂದರೆ ಹೊತ್ಸಣ್ಣವರು ಶಾಸಕರಾಗೋದಕ್ಕಿಂತ ಮುಂಚೆಯಾಗಿ ಬಂದು ನಮ್ಗೆ ಇಲ್ಲಿ ಸಹಕಾರ ಕೊಡ್ತಿದ್ರು. ಶಾಸಕರು ಆದ ನಂತರವೂ ಹಾಗೆ ಬಂದು ಸಹಕಾರ ಕೊಡ್ತಾವ್ರೆ. ಮುಂದೆ ಮಂತ್ರಿ ಆದಮೇಲೂ ಹೀಗೆ ಸಹಕಾರ ಕೊಡ್ತಾರೆ ಎನ್ನುವ ನಂಬಿಕೆ ನಮಗೆ ಸಂಪೂರ್ಣವಾಗಿದೆ. ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಸಲ ಒಂದು ಯಾವಾಗಲೂ ಬೆಳಗ್ಗೆ ಹುಣ್ಣಿಮೆ ಪೂಜೆ, ರಾತ್ರಿ ಲಕ್ಷ ದೀಪೋತ್ಸವ ನಡೀತಿತ್ತು. ಇದರ ನಿನ್ನೆ ಹುಣ್ಣಿಮೆ ಆಗಿ ಇವತ್ತು ಲಕ್ಷ ದೀಪೋತ್ಸವ ವಿಷ್ಣು ದೀಪೋತ್ಸವ ಬಂದಿರೋ ಕಾರಣದಿಂದ ಸ್ವಲ್ಪ ಜನ ನಿನ್ನೆ ಮತ್ತು ಇವತ್ತು 2 ಭಾಗ ಆಗಿ ಡಿವೈಡ್ ಆಗಿದ್ದಾರೆ. ಅದು ತುಂಬ ಅದ್ಭುತವಾಗಿ ನಡೀತಾ ಇದೆ. ಹಾಗೆ ಮೊಹಲ್ಲಾ ನಿವಾಸಿಗಳಲ್ಲಿ ಮತ್ತು ಇಲ್ಲಿರುವ ಅಲ್ಪಸಂಖ್ಯಾತ ಬಂಧುಗಳಲ್ಲೂ ನಾನು ಒಂದು ಧನ್ಯವಾದವನ್ನು ಅರ್ಪಣೆ ಮಾಡ್ತೀನಿ. ಕಾರಣ ಏನು ಅಂದರೆ ಇಲ್ಲೆಲ್ಲರೂ ಅವರೇ ವಾಸ ಮಾಡ್ತಾರೆ, ಆದರೆ ಅವರೆಲ್ಲರೂ ಬಂದು ಸಹಕಾರವನ್ನು ಕೊಡ್ತಿದ್ದಾರೆ. ವಿಶೇಷವಾಗಿ ಅವ್ರಿಗೂ ದೇವಸ್ಥಾನ ಧನ್ಯವಾದವನ್ನು ಅರ್ಪಣೆಯನ್ನು ಮಾಡುತ್ತೆ. ಇನ್ನು ಮುಂದೆಯೂ ನಮಗೆ ಈ ಸಹಕಾರವನ್ನು ನೀಡಬೇಕು ಅಂತೇಳಿ ನಾನು ಪ್ರಾರ್ಥಿಸ್ತೀನಿ.